ನನ್ನ ಹೆಸರು ಉಮಾ ಅಂತ. ನಾನು ಕುಮಟಾದಿಂದ ಬಂದಿದ್ದೇನೆ. ನಾನು ರಿಟೈರ್ಡ್ ಟೀಚರ್. 12 ವರ್ಷ ಆಯಿತು ರಿಟೈರ್ಡ್ ಆಗಿ. ಈ ಪ್ರಕಾಶ್ ಅಣ್ಣನ ಜೊತೆ ಟೂರಿಗೆ ಇದು 8-9ನೇದು, ನನಗೆ ಅಷ್ಟು ಸರಿಯಾಗಿ ನೆನಪಿಲ್ಲ. ತುಂಬ ಖುಷಿ ಆಗ್ತದೆ ಅವ್ರ ಜೊತೆಯಲ್ಲಿ. ಎಲ್ಲ ನಮ್ಮ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ. ಮತ್ತು ಊಟ ಉಪಚಾರದಲ್ಲಿ ಅವರು ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ಜನರನ್ನು ಅವರ ಹೆಲ್ತ್ ಸರಿ ಇರುವ ಹಾಗೆ ಮಾಡ್ತಾರೆ. ಹಾಗಾಗಿ ನಾನು ಇದೇ ಟೂರಲ್ಲಿ ಹೆಚ್ಚಾಗಿ ಎಲ್ಲ ಯಾತ್ರೆಗಳನ್ನು ಮಾಡಿದ್ದೇನೆ. ಇದು ನಾನು ಕಾಶಿಗೆ 3ನೇ ಸಲ ಬರ್ತಾ ಇರೋದು. ಹಾಗಾಗಿ ನನಗೆ ತುಂಬ ಖುಷಿ ಉಂಟು. ಇವರು ಆ್ಯಕ್ಚುಲಿ ಟೀಚರ್. ಇವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಪ್ರಕಾಶ್ ಪ್ರಕೃತಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಬಂದರೆ ಸಿಂಗಲ್ ಪೇರೆಂಟ್, ಫಾರ್ ಎಕ್ಸಾಂಪಲ್ ಪಾಪ ಇವರೊಟ್ಟಿಗೆ ಯಾರೂ ಇಲ್ಲ, ಯಾರು ಸಿಂಗಲ್ ಆಗಿ ಬಂದೆ, ನಂತರನೇ ನಾನು ಒಬ್ಬನೇ ಬಂದಿದ್ದೆ ಅಲ್ವ. ಆದರೂ ಎಲ್ಲರನ್ನೂ ಜೋಡಿಸ್ಕೊಳ್ತಾ ಅವರ ಕೇರ್ ತಗೊಳ್ತಾ ಪ್ರವಾಸದಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳುವಂಥ ಪಾಯಿಂಟನ್ನು ಟೀಚರ್ ಹೇಳಿದರು. ಸೊ ಟೀಚರ್ ನಮ್ಮೊಟ್ಟಿಗೆ 3 ಸರಿ ಕಾಶಿಗೆ ಬಂದರು. ನಾವೆಲ್ಲ ಬಡಿ 1 ಸರಿನೇ ಬಂದಿಲ್ಲ ಅಂತ ಈಗ ಫಸ್ಟ್ ಟೈಮ್ ಹೋಗ್ತಾ ಇರೋದು. 3 ಸರಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿದಂಥ ಟೀಚರ್ ನನ್ನ ಪಕ್ಕದಲ್ಲಿದ್ದಾರೆ. ಸೊ ಹಾಗಾಗಿ ಅವರು ನಮ್ಮೊಟ್ಟಿಗೆ ಖುಷಿಲಿರೋದು ನೋಡಿ, ಎಷ್ಟು ಹೆಂಗಾಗಿದ್ದಾರೆ ಅಂತ, ಎಷ್ಟು ಬೇಗ ಎಲ್ಲ ರೆಡಿಯಾಗಿದ್ದಾರೆ ಅಂತ ದಿವಸ. ಸೊ ಹಾಗಾಗಿ ಅವರಿಗೂ ಅವರ ಸಂಸಾರಕ್ಕೂ ಗೋಲೋಕದೆಲ್ಲ ದೇವರ ದೇವತೆಗಳು ಒಳ್ಳೇದು ಮಾಡಲಿ ಅಂತ ತಿಳ್ಕೊಳ್ತಾ ಈ ಬ್ಲಾಗರಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹರೇ ಕೃಷ್ಣ, ಹರೇ ರಾಮ. ಸರ್, ನಾನು ಮಂಗಳೂರು ಸರ್, ಕದ್ರಿ ದೇವಸ್ಥಾನ ಹತ್ರ ಇದ್ದೇನೆ. ನನ್ನ ಹೆಸರು ಚಂದ್ರ ದೊರೈರಾಜ್. ಮತ್ತು ನಾನು ಕಾಶಿಗೆ ಮೊದಲೊಂದು ಸಲ ಬಂದಿದ್ದೇನೆ. ಈಗ ಒಂದು ಸಲ ನನ್ನ ಹಸ್ಬೆಂಡ್ ಮೊದಲು ಬರುವಾಗ ನನ್ನ ಹಸ್ಬೆಂಡ್ ಇದ್ದರು, ಈಗ ಹಸ್ಬೆಂಡ್ ಇಲ್ಲ. ಹಾಗೆ ಒಂದು ಸಲ ಹೋಗಿ ಇಲ್ಲಿ ಕಾಶಿಗೆ ಹೋಗಿ ಬರುವ, ಅವರ ಆತ್ಮ ಶಾಂತಿ ಆಗಲಿ ಅಂತ ಒಂದು ಗಂಗೆಯಲ್ಲಿ ನೀರು ಸ್ನಾನ ಮಾಡಿ ಬರುವ, ವಿಶ್ವನಾಥನ ಹತ್ರ ಬೇಡಿ ಬರುವ, ಇನ್ನೂ ಅದರ ಮಕ್ಕಳಿಗೆ ನಮಗೆಲ್ಲ ಸುಖ ಕೊಡಲಿ ಅಂತ ಬೇಡಿ ಬರುವಂತ ನಾನು ಬಂದದ್ದು. ಅದೇ ಉದ್ದೇಶದಲ್ಲಿ ಬಂದದ್ದು. ಅಯೋಧ್ಯ, ತ್ರಿವೇಣಿ ಸಂಗಮ, ಹನುಮಂತಪ್ಪ, ಕಾಶಿ, ಕಾಳಭೈರವ ಎಲ್ಲರೂ ನಾನು ನೋಡಬೇಕು ಅಂತ ಆಗ್ತದೆ. ಒಂದ್ಸಲ ಹೋಗಿ ನೋಡಿ ವಯಸ್ಸಾಗುವ ಒಳಗೆ ಒಂದ್ಸಲ ಇನ್ನೊಂದ್ಸಲ ದೇವರ ದಯೆಯಿಂದ ಬರುವಾದ್ರೆ ಇನ್ನೊಂದ್ಸಲ ಸಹ ಬರ್ತೇನೆ ಅಂತ. ಖಂಡಿತವಾಗಿ ನಿಮ್ಮೊಟ್ಟಿಗೆ ದೇವರು ಇರ್ತಾರೆ. ನನ್ನೊಟ್ಟಿಗೆ ದೇವರಿದ್ದಾರೆ. ಕಾಲು ನೋವು ಸಹ ಇತ್ತು, ಆದರೆ ಅದನ್ನು ನಾನು ಕ್ಯಾರ್ ಮಾಡದೆ ಬಂದಿದ್ದೇನೆ. ದೇವರನ್ನು ನಂಬಿ ಏನು ಎಲ್ಲ ಒಳ್ಳೇದು ಮಾಡ್ತಾರೆ ಅಂತೇಳಿ. ಅದೇ ಕದ್ರಿ ಮಂಜುನಾಥ ಹತ್ರನೇ ಇದ್ದೇನೆ, ಶಿವನ ದೇವಸ್ಥಾನ ಹತ್ರ ಇದ್ದೇನೆ. ಆದರೂ ಕೂಡ ನನಗೆ ಇಲ್ಲಿ ಒಂದು ವಿಶ್ವನಾಥ ಸ್ವಾಮಿ ದೇವರನ್ನು ನಾನು ಕೈ ಮುಟ್ಟು ಹೋಗ್ಬೇಕಂತ ನನ್ನ ಆಸೆ ಅಷ್ಟೇ. ನಮ್ಮ ಮಕ್ಕಳೆಲ್ಲ ಒಳ್ಳೆದಾಗಿದೆ. ಥ್ಯಾಂಕ್ಸ್. ನಾವು ಇವರ ಬಗ್ಗೆ ನಾನು ಹೇಳಿದ್ದೀನಿ ಅಂತ ದಿವಸ. ಸೊ ಹಾಗಾಗಿ ಇವರ ಈ ಒಂದು ಪ್ರವಾಸದಲ್ಲಿ ಕಾಶಿ ವಿಶ್ವನಾಥ ಆಗಿರ್ಬೋದು, ಭೂಲೋಕದ ಎಲ್ಲ ದೇವನ ದೇವತೆಗಳು ಇವರಿಗೂ ಇವರ ಸಂಸಾರಕ್ಕೂ ಒಳ್ಳೇದು ಮಾಡಲಿ ಅಂದ್ಕೊಂಡು ಹೇಳ್ಕೊಳ್ತಾ ಈ ಒಂದು ಬ್ಲಾಗನಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಹರೇ ರಾಮ, ಹರೇ ಕೃಷ್ಣ.